ಮಾಡ್ತಿರೋರು ಅವರು. ನಮ್ಮ ಶಾಸಕರಿಗೆ ಸ್ವತಃ ಕುಮಾರಸ್ವಾಮಿ ಅವರು ಮಾತನಾಡಿ ನಿಮ್ಮನ್ನು ಮಂತ್ರಿ ಮಾಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಪ್ರಯತ್ನ ಮಾಡ್ತಿರೋದು ಕುಮಾರಸ್ವಾಮಿ ಅವರೇ ಹೊರತು ಯಡಿಯೂರಪ್ಪ ಅಲ್ಲ. ನಾವು 104 ಜನ ವಿರೋಧ ಪಕ್ಷಗಳಿದ್ದೇವೆ. ಯಾಕೆ ನಿಮಗೊಂದು ಪ್ರಶ್ನೆ ಉದ್ಭವ ಆಗಿರ್ಬೋದು, ಹಬ್ಬ ಹರಿದಿನಗಳಿದ್ರು ಇಲ್ಲಿ ಯಾಕಿದ್ದಾರೆ ಅಂದರೆ ನಮ್ಮವ್ರನ್ನ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ, ಹಣದ ಆಮಿಷ ಒಡ್ತಾ ಇದ್ದಾರೆ, ಕೆಲವು ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದು ಯಾರ್ಯಾರು ಅಂತ ನಮ್ಗೆ ಗೊತ್ತಿದೆ, ಯಾರನ್ನ ಕಾಂಟ್ಯಾಕ್ಟ್ ಅವ್ರು ಮಾಡಿದ್ದಾರೆ ಅಂತ ಅವರೇ ಬಂದು ಹೇಳಿದ್ದಾರೆ, ಇದೆಲ್ಲ ನಡೆಸ್ತಾ ಇದ್ದಾರೆ ಅಂತ. ಅದಕ್ಕೆ ನಾವು ಒಗ್ಗಟ್ಟಾಗಿ ಒಂದು ಕಡೆ ಇದೀವಿ ಅಷ್ಟೇ ಸರ್. ಮತ್ತೆ ಮುಂಬೈನಲ್ಲಿ ಕೆಲ ಶಾಸಕರನ್ನ ಇಬ್ಬರು ಬಿಜೆಪಿ ಶಾಸಕರು ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸತ್ಯಾಂಶ ಏನೂ ಇಲ್ಲ, ಇದೆಲ್ಲ ಊಹಾಪೋಹದ ಸುದ್ದಿಗಳು, ಇದು ಉದ್ದೇಶಪೂರ್ವಕ ಮಾಡ್ತಾ ಇರುವಂತ ಸರ್. ಮತ್ತೆ ಇನ್ನು ಎಷ್ಟು ದಿನ ಇಲ್ಲಿ ದೆಹಲಿಯಲ್ಲಿ ಇರ್ತೀರಾ ಸರ್? ಇನ್ನು ಎಷ್ಟು ದಿನಗಳ ಕಾಲ ಇರಬೇಕು? ನಾಳೆ ಅಷ್ಟೇ. ಆಮೇಲೆ ಒಟ್ಟಾರೆಯಾಗಿ ಅಂದ್ರೆ ಪರಮೇಶ್ವರ್ ಮತ್ತೆ ಇವರು ಕೂಡ ಈಗ ಆರೋಪ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆಪರೇಷನ್ ಮಾಡ್ತಾರೆ, ನಮಗೆ ಗೊತ್ತಾಗಿದೆ, ಅದು ಸ್ವಲ್ಪ ಫಲ ಕೊಡಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನಾವು ಯಾವುದೇ ರೀತಿಯ ಪ್ರಯತ್ನ ಮಾಡಿಲ್ಲ, ಅದರಿಂದ ಫಲ ಕೊಡೋ ಪ್ರಶ್ನೆ ಇಲ್ಲಿ ಬರುತ್ತೆ. ಅವರೇ ಯಾಕೆ ಅನುಮಾನ ಪಟ್ಟುಕೊಂಡು ಅವರು ಗೊಂದಲದಲ್ಲಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಭೀತಿ ಇದೆಯಾ ಸರ್? ನಿಮಗೂ ಆಪರೇಷನ್, ನಿಮ್ಮ ಶಾಸಕರನ್ನ ಆಪರೇಷನ್ ಕಾಂಟ್ಯಾಕ್ಟ್ ಮಾಡೋದು ನಮಗೆ ಗೊತ್ತಿದೆ. ಹಣದ ಆಮಿಷ, ಮಂತ್ರಿ ಮಾಡ್ತೀವಿ ಮತ್ತೊಂದು ಅಂತ ಭೀತಿ ಇರೋದು ಅವರಿಗೆ, ಕಾಂಗ್ರೆಸ್ ಜೆಡಿಎಸ್ನವ್ರಿಗೆ. ಅದಕ್ಕೆ ನಾವು 104 ಜನ ಒಗ್ಗಟ್ಟಾಗಿರ್ಬೇಕು ಅನ್ನೋ ತೀರ್ಮಾನ ಮಾಡಿ ಇಲ್ಲಿದ್ದೀವಿ ಅಷ್ಟೇ. ಇದಿಷ್ಟು ಯಡಿಯೂರಪ್ಪ ಅವರೊಂದು ಹೇಳಿಕೆಯಾಗಿದೆ. ಅಂದ್ರೆ ನಮ್ಮ ಶಾಸಕರನ್ನು ಕೂಡ ಆಪರೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ, ನಮ್ಮ ಶಾಸಕರನ್ನು ಸೆಳೆಯೋದಕ್ಕೆ ಆಮಿಷ ಹೊಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಹಬ್ಬ ಇದ್ರೂ ಕೂಡ ನಾವು ದೆಹಲಿಯಲ್ಲಿ ಬಂದು ಕೂತಿದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಭೀತಿ ಇರ್ತಕ್ಕಂಥದ್ದು ಅವರಿಗೆ, ನಮ್ಗೆ ಯಾವುದೇ ರೀತಿಯ ಭೀತಿ ಇಲ್ಲ ಅನ್ನೋದು ಕೂಡ ಯಡಿಯೂರಪ್ಪ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ.